ನೋಡಿ ನನ್ನೊಬ್ಬನಿಗೆ ಒಂದು ಸಿಂಗಲ್ ಬೋಟ್ ಕೊಟ್ಟಿದ್ದಾರೆ. ಜನ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು. ನಾನು ಬಂದಿದ್ದು ಒಬ್ಬನೇ ಅಲ್ಲ, ಹಾಗಾಗಿ ನನ್ನ ಒಬ್ಬನಿಗೆ ಒಂದೇ ಬೋಟ್ ಕೊಟ್ಟಿದ್ದಾರೆ. ನೋಡಿ ಒಬ್ಬನೇ, ನಾನೇ ರಾಜ ಈ ಬೋಟ್ಗೆ. ನೋಡಿ ಮ್ಯಾಂಗ್ರೋವ್ ಫಾರೆಸ್ಟ್ನ ಎಲೆ ಇದು, ಒಂಥರ ಆಯಿತು ಸ್ಮೆಲ್ಲು, ಚೆನ್ನಾಗಿದೆ ಮ್ಯಾಂಗ್ರೋವ್ ಫಾರೆಸ್ಟ್ ಎಲೆ. ನೋಡಿ ಇಲ್ಲಿ ಒಳಗಡೆನೂ ಹೋಗಬಹುದು, ಆದರೆ ಈ ಜಾಗ ಅಂತೂ ಆಲಪ್ಪಿ ಬೋಟ್ ಹೌಸ್ಗಿಂತ ಏನು ಕಮ್ಮಿ ಇಲ್ಲ, ಆಲಪ್ಪಿಗಿಂತ ಭಾಳ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಈ ಬ್ಯಾಕ್ ವಾಟರ್ನ. ಇಲ್ಲಿ ಮನೆಗಳಿರೋ ಕಾರಣ ಮೋಟ್ರು ಸ್ಟಾರ್ಟ್ ಮಾಡೋಂಗಿಲ್ಲ ಅಂತ ತೆಪ್ಪನ ಒಟ್ಟ ಹಾಕಿ ಮುನ್ನಡೆಸ್ತಾವ್ರು ನೋಡ್ರಿ ನಮ್ಮ ಅಂಬಿಗರು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಾನಿವತ್ತು ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರಲ್ಲಿದ್ದೀನಿ. ನೋಡಿ ಶರಾವತಿ ಬ್ಯಾಕ್ ವಾಟರು, ಮುರುಡೇಶ್ವರದಿಂದ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದೆ. ಈಗ ತಾನೇ ರೂಮ್ ಚೆಕ್ಕಿಂಗ್ ಮಾಡಿ ಬೋಟ್ ರೈಡಿಂಗ್ ಹೋಗ್ತಾ ಇದ್ದೀನಿ. ಯಾವುದೋ ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ಇನ್ನೂ ಏನೇನೋ ಯಾವ್ಯಾವ ಪ್ಲೇಸ್ ಹೇಳಿದ್ರು ಕರ್ಕೊಂಡು ಹೋಗ್ತಾರಂತೆ. ನಾನು ನೋಡ್ತಾ ಆ ಪ್ಲೇಸಸ್ನ ನಿಮಗೂ ತೋರಿಸ್ಕೊಂಡು ಹೋಗ್ತೀನಿ. Come on, let's enjoy the video. ನೋಡಿ ನನ್ನೊಬ್ಬನಿಗೆ ಒಂದು ಸಿಂಗಲ್ ಬೋಟ್ ಕೊಟ್ಟಿದ್ದಾರೆ. ಜನ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು. ನಾನು ಬಂದಿದ್ದು ಒಬ್ಬನೇ ಅಲ್ಲ, ಹಾಗಾಗಿ ನನ್ನ ಒಬ್ಬನಿಗೆ ಒಂದೇ ಬೋಟ್ ಕೊಟ್ಟಿದ್ದಾರೆ. ನೋಡಿ ಒಬ್ಬನೇ, ನಾನೇ ರಾಜ ಈ ಬೋಟ್ಗೆ. ನೋಡಿ ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್, ಇದೆಲ್ಲ ನೋಡಿ ಎಲ್ಲ ಯಾವ ಥರ ಇದೆ ನೀರು. ವಾಟರ್ ಲೆವೆಲು ಸ್ವಲ್ಪ ಕಡಿಮೆ ಇದೆ, ಇಲ್ಲ ಅಂದಿದ್ರೆ ಇನ್ನೂ ಇಲ್ಲೆಲ್ಲ ನೋಡಿ ಅಲ್ಲೆಲ್ಲ ಕಾಣುತ್ತಲ್ಲ, ಅಲ್ಲಿವರೆಗೂ ಇರುತ್ತೆ ಅಂತೆ ನೀರು. ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ನೋಡಿ ಇದೇ ಮ್ಯಾಂಗ್ರೋವ್ ಫಾರೆಸ್ಟ್. ಹೋಗ್ತಾವೆ ನೋಡ್ರಿ ಬೋಟ್ನ ಎಲ್ಲ ಆಡಿಸ್ಕೊಂಡು. ನೋಡಿ ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟು. ನೋಡಿ ಇದೆಲ್ಲ ನಮಗೆ ಲ್ಯಾಂಡಲ್ಲಿ ಸಿಗೋದಿಲ್ಲ, ಇದೆಲ್ಲ ಈ ಥರ ಬ್ಯಾಕ್ ವಾಟರ್ಸಲ್ಲೇ ಬೆಳ್ಕೊಳೋದು. ಇದೆಲ್ಲ ಈ ಥರ ಫಾರೆಸ್ಟು. ನೋಡಿ ಮರಗಳು, ಚಿಕ್ಕ ಚಿಕ್ಕ ಮರಗಳೆಲ್ಲ ಇದ್ದಾವೆ. ನೋಡಿ ಚಿಕ್ಕ ಚಿಕ್ಕ ಮರಗಳು ಆ ಥರ ಇದ್ದಾವೆ. ನೋಡಿ ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಯಾವ ಥರ ಇದೆ ನೋಡಿ ಮ್ಯಾಂಗ್ರೋವ್ ಫಾರೆಸ್ಟು. ನೋಡಿ ಈ ಥರ ಇದೆ ಮ್ಯಾಂಗ್ರೋವ್ ಫಾರೆಸ್ಟು. ನೋಡಿ ಎಲೆ ಮ್ಯಾಂಗ್ರೋವ್ ಫಾರೆಸ್ಟ್ನ ಎಲೆ ಇದು, ಒಂಥರ ಆಯಿತು ಸ್ಮೆಲ್ಲು, ಚೆನ್ನಾಗಿದೆ ಮ್ಯಾಂಗ್ರೋವ್ ಫಾರೆಸ್ಟ್ ಎಲೆ. ನೋಡಿ ಇಲ್ಲಿ ಒಳಗಡೆನೂ ಹೋಗಬಹುದು, ಆದರೆ ಬೇಡ, ಭಯ, ಸುಮ್ಮನೆ ಯಾಕೆ, ಹಾವು ಇದ್ರೆ ಕಷ್ಟ. ಇಂಥ ಜಾಗದಾಗೆ ಜಾಸ್ತಿ ಇರ್ತವೆ ಹಾವುಗಳು ಅಂಥವೆಲ್ಲ, ನಮ್ಮ ಎಚ್ಚರಿಕೆಗೆ ನಾವು ಇರಬೇಕಲ್ಲ. ನೋಡಿ ಯಾವ ಥರ ಇದೆ ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಫಾರೆಸ್ಟ್ ಮೇಲೆ ಪಾದಾರ್ಪಣೆ ಮಾಡಿದ್ದೀನಿ. ನೋಡಿ ಇದೆಲ್ಲ ಬೆಳಿಗ್ಗೆ ಟೈಮ್ ಬಂದರೆ ಫುಲ್ಲು ನೀರಿರುತ್ತಂತೆ, ಸಂಜೆ ಆಗಿರೋದ್ರಿಂದ ನೀರು ಕಡಿಮೆ ಇದೆ. ನೋಡಿ ಅಲ್ಲಿ ಹಿಂದ್ಗಡೆ ಸನ್ಸೆಟ್ ಆಗ್ತಾ ಇದೆ, ಯಾರೋ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ನೋಡಿ ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ. ಒಂದು ನಿಮಿಷ ನೋಡಿ ಈ ಥರ ಕಾಣ್ತಾ ಇದೆ. ಮ್ಯಾಂಗ್ರೋವ್ ಫಾರೆಸ್ಟಿಂದ ಮತ್ತೆ ನಾನು ಬೋಟ್ ಹತ್ತಾ ಇದ್ದೀನಿ. ಪಾಪ ನಮ್ಮ ಅಂಬಿಗರು ಬೋಟ್ನ ಮುಂದೆ ದಬ್ತಾ ಇದ್ದಾರೆ, ಕಷ್ಟಪಟ್ಟು ದಬ್ತಾ ಇದ್ದಾರೆ. ಈ ಜಾಗ ಅಂತೂ ಆಲಪ್ಪಿ ಬೋಟ್ ಹೌಸ್ಗಿಂತ ಏನು ಕಮ್ಮಿ ಇಲ್ಲ, ಆಲಪ್ಪಿಗಿಂತ ಭಾಳ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಈ ಬ್ಯಾಕ್ ವಾಟರ್ನ.
ಹೇಳಬೇಕು ಅಂದರೆ ಆಲಪಿಲಿ ಈ ಥರ ಮ್ಯಾಂಗ್ರೂವ್ ಫಾರೆಸ್ಟ್ ಇಲ್ಲ, ಅಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಮ್ಯಾಂಗ್ರೂವ್ ಫಾರೆಸ್ಟ್ ಇರೋದ್ರಿಂದ ಇದು ಅಕ್ಕಿತ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆಲಪಿಗಿಂತ. ಇದು ನೋಡಿ, ಬೋಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೋಟ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದಾರೆ ಮತ್ತೆ ಆಗುತ್ತೆ. ಸ್ಟಾರ್ಟ್ ಆಗೋರ್ಗೂ ಬಿಡೋದೇ ಇಲ್ಲ ಅವರೀಗ, ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಓ ಎಳ್ಳೀರಿ. ಅಯ್ಯೋ ಆಗಿಲ್ಲ. ಕೊನೆಗೂ ಬೋಟ್ ಸ್ಟಾರ್ಟ್ ಆಯಿತು. ನೋಡಿ, ಈ ವ್ಯೂನ ನೋಡಿ ಎಂಜಾಯ್ ಮಾಡಿ. ವಾಟರ್ ಲೆವೆಲ್ ಕಮ್ಮಿ ಇರೋದ್ರಿಂದ ನೋಡಿ, ನದಿ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇದೆಯೇನೋ ಅನ್ನೋ ನಮೂನಿ ಕಾಣ್ತಾ ಇದೆ. ನೋಡಿ ಈ ಭೂಮಿ ಮೇಲೆ ಎಲ್ಲ ಪಕ್ಷಿಗಳೆಲ್ಲ ಕುತ್ಕೊಂಡಿದ್ದಾವೆ. ನೋಡಿ, ಇದು ವೆಸ್ಟರ್ನ್ ರೈಲ್ವೇಸ್ನ ಬ್ರಿಡ್ಜ್. ಈ ಬ್ರಿಡ್ಜು ಮುಂಬೈಯಿಂದ ಕನ್ಯಾಕುಮಾರಿವರೆಗೂ ಟ್ರೈನ್ ಹೋಗೋ ರೋಡ್. ಇದು ನೋಡಿ, 1 ಅವರ ಬ್ಯಾಕ್ ವಾಟರ್ ಮಧ್ಯೆ ಅದು ಹೋಗಿದೆ ಈ ಬ್ರಿಡ್ಜು. ಎಷ್ಟು ದೊಡ್ಡದಿದೆ ನೋಡಿ ಈ ಬ್ರಿಡ್ಜ್ ಮಾತ್ರ. ಪಕ್ಷಿಗಳು ನೋಡಿ ಎಷ್ಟೊಂದಿದ್ದಾವೆ. ಪಕ್ಷಿಗಳು ವಾಟರ್ ಲೆವೆಲ್ ಕಡಿಮೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಭೂಮಿ ಹೈಟಲ್ಲಿದೆ, ಹಾಗಾಗಿ ಪಕ್ಷಿಗಳೆಲ್ಲ ಆ ಭೂಮಿ ಮೇಲೆ ಕುತ್ಕೊಂಡಿದ್ದಾವೆ. ನೋಡೋರಿಗೆ ನೀರಿನ ಮೇಲೆ ಕುತ್ಕೊಂಡಿದ್ದೀವೇನೋ ಅನ್ನೋ ಥರ ಕಾಣ್ತಾ ಇದೆ ಪಕ್ಷಿಗಳು. ಟ್ರೈನ್ ಹೋಗ್ತಾ ಇದೆ ಬ್ರಿಡ್ಜ್ ಮೇಲೆ. ನೋಡಿ, ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾಹ್, ಸೂಪರ್ ಗುರು. ನೋಡಿ, ಈ ಥರ ವ್ಯೂ ನಮಗೆ ಅಪರೂಪಕ್ಕೆ ಸಿಗೋದು, ಈ ಥರ ವ್ಯೂ. ಸಂಜೆ ಯಾಕೆ ಸಾಗುತ್ತಿದೆ, ಸದ್ದಿಲ್ಲದಂತೆ ಹೋಗುತ್ತಿದೆ ಅಂತ ಹಾಡು ಹೇಳಬೇಕು ಅನ್ನಿಸ್ತಾ ಇದೆ ನನಗೆ ಈ ಸೀನ್ ನೋಡ್ತಾ ಇದ್ರೆ. ನೋಡಿ, ಎಷ್ಟು ಚೆನ್ನಾಗಿದೆ ಈ ಸೀನು. ನೋಡಿ, ಪಕ್ಷಿಗಳೆಲ್ಲ ಯಾವ ಥರ ಹಾರಾಡ್ತಾ ಇದ್ದಾವೆ. ಅವು ಗೂಡಿಗೆ ಹೋಗೋ ಟೈಮ್ ಬಂದಿದೆಯಲ್ಲ, ಸಂತೋಷದಿಂದ ಹಾರಾಡ್ಕೊಂಡು ಅವುಗಳ ಬೇಟೆ ಮುಗಿಸ್ಕೊಂಡು ಅವು ಗೂಡಿಗೆ ಹೋಗ್ತಾ ಇದ್ದಾವೆ. ನೋಡಿ, ಇಲ್ಲಿ ಸೂರ್ಯ ಈ ಗಿಡಗಳ ಮರೆಯಾಗ್ತಾ ಇದ್ದಾನೆ. ವಾಹ್, ಅದ್ಭುತ ಗುರು. ಈ ಥರ ಸೀನ್ಸ್ ಎಲ್ಲ ನೋಡೋದು ಅದ್ಭುತನೇ. ನೋಡಿ, ಸನ್ ಸೆಟ್ ಆಯಿತು ಗಿಡದ ಮಧ್ಯದಲ್ಲಿ. ಈಗ ಸನ್ ಸೆಟ್ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಹಳ್ಳಿ ಇದ್ದಂತಿದೆ ನೋಡಿ. ಎಲ್ಲ ಬೋಟು ಎಲ್ಲ ನಿಲ್ಲಿಸಿದ್ದಾರೆ, ಮನೆ ಎಲ್ಲ ಕಾಣ್ತಾ ಇದ್ದಾವೆ ಇಲ್ಲಿ. ನೋಡೋಣ, ಮುಂದೆ ಹೋದರೆ ಗೊತ್ತಾಗುತ್ತೆ ಏನು ಅಂತ. ಮನೆಗಳು ಇದಾವೆ ನೋಡಿ, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿರೋ ಮನೆಗಳು ಇವೆಲ್ಲ. ಬೋಟು ಸ್ಟ್ಯಾಂಡು ಎಲ್ಲ ನಿಂತಿದ್ದಾವೆ, ಬೋಟ್ಗಳೆಲ್ಲ ಇಲ್ಲಿ ಲೈನಿಗೆ ನೋಡಿ. ಇಲ್ಲಿ ಮನೆಗಳಿರೋ ಕಾರಣ ಮೋಟ್ರು ಸ್ಟಾರ್ಟ್ ಮಾಡೋಂಗಿಲ್ಲ ಅಂತ ತೆಪ್ಪನ ಒಟ್ಟಾಕಿ ಮುನ್ನಡೆಸ್ತಾವ್ರು ನೋಡ್ರಿ ನಮ್ಮ ಅಂಬಿಗರು. ನೋಡಿ, ಮನೆಗಳು. ಹಳ್ಳಿನ ಸರ್ ಇದು? ಏನು ಹಳ್ಳಿ ಇದು? ಕಾಸರಗೋಡು. ಕಾಸರಗೋಡು ಅಂತ ಇದು. ಕಾಸರಗೋಡು ಅಲ್ಲ, ಕಾಸರಗೋಡು. ಕೇರಳ ಕಾಸರಗೋಡು ಬೇಡ, ಇದು ಕಾಸರಗೋಡು ಅಂತ. ಇದು ಕಾಸರಗೋಡು ಅಂತ ಕೇರಳದಲ್ಲಿ ಇದೆಯಲ್ಲ, ಕನ್ಫ್ಯೂಸ್ ಆಗೋದು ಜಾಸ್ತಿ ಜನ. ನೋಡಿ, ಇಲ್ಲೆಲ್ಲ ಮನೆ ಇದಾವಂತೆ.
ಇಲ್ಲಿಗೆ ನಮ್ಮ ಬೋಟ್ ರೈಡಿಂಗ್ ಪಯಣ ಇಲ್ಲಿಗೆ ಮುಕ್ತಾಯ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇಂಥ ಒಂದು ಜಾಗ ನಮ್ಮ ಕರ್ನಾಟಕದಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅಲ್ಲಿವರೆಗೂ ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರಾಮ್ ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್.